ಫ್ರೆಂಡ್ಸ್, ಎಲ್ಲರಿಗೂ ಕೆ ಎಸ್ ಟ್ಯುಟೋರಿಯಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೆಗಳು ಮತ್ತು ಉತ್ತರಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಾಗಾದರೆ ನಮ್ಮ ಮೊದಲ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ತಿದ್ದುಪಡಿಯಿಂದ ಸಂವಿಧಾನಬದ್ಧಗೊಳಿಸಲಾಯಿತು? ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಪ್ರಮುಖ ತಿದ್ದುಪಡಿ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, 73ನೇ ತಿದ್ದುಪಡಿ. ಇದು ಪಂಚಾಯತ್ ರಾಜ್ಗೆ ಸಂಬಂಧಿಸಿದಂತೆ ಹೇಳ್ಬೋದು. 73ನೇ ತಿದ್ದುಪಡಿ ಪಂಚಾಯತ್ ರಾಜ್ಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ 74ನೇ ತಿದ್ದುಪಡಿ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ ನೋಡಿ. 74ನೇ ತಿದ್ದುಪಡಿ ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ 61ನೇ ತಿದ್ದುಪಡಿ ಮತದಾನದ ವಯಸ್ಸು ಬಗ್ಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಯಾವುದು 61ನೇ ತಿದ್ದುಪಡಿ? ಅದಕ್ಕೆ ಮತದಾನದ ವಯಸ್ಸನ್ನು 21 ವರ್ಷದಿಂದ 18ಕ್ಕೆ ಇಳಿಸಲಾಯಿತು. ಇದಕ್ಕೆ ತಿದ್ದುಪಡಿ ಯಾವುದಂದರೆ 61ನೇ ತಿದ್ದುಪಡಿ ಆಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನದಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಯಾವ ನಿಯಮಾವಳಿಯಲ್ಲಿ ಉಲ್ಲೇಖಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಹೇಳ್ಬೋದು ನಾವು. ಇದರಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಕಂಡುಬರ್ತವೆ. ಯಾವುದರಲ್ಲಿ? ರಾಜ್ಯ ನಿರ್ದೇಶಕ ತತ್ವಗಳು. ಮುಂದಿನ ಪ್ರಶ್ನೆ ಹೋಗೋಣ. ಭಾರತೀಯ ಸಂವಿಧಾನದ ಪ್ರಕಾರ ಸಮಾಜ ಅಂದರೆ ಸೋಷಲಿಸಮ್ ಮತ್ತು ಧರ್ಮ ನಿರಪೇಕ್ಷತೆ ಅಂದರೆ ಸೆಕ್ಯುಲರಿಸಮ್ ಪದಗಳನ್ನು ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಸೋಷಲಿಸಮ್ ಮತ್ತು ಸೆಕ್ಯುಲರಿಸಮ್ ಯಾವ ತಿದ್ದುಪಡಿ ಮೂಲಕ ಈ ಸಂವಿಧಾನಕ್ಕೆ ಸೇರಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 42ನೇ ತಿದ್ದುಪಡಿಯ ಮೂಲಕ ಭಾರತದ ಸಂವಿಧಾನಕ್ಕೆ ಈ ಸಮಾಜ ಮತ್ತು ಧರ್ಮ ನಿರಪೇಕ್ಷತೆ ಪದಗಳನ್ನು ಸೇರಿಸಲಾಗಿದೆ ಅಂತ ಹೇಳ್ಬೋದು ನಾವು. 42ನೇ ತಿದ್ದುಪಡಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ನೋಡಿ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಸಾಮಾನ್ಯ ನಾಗರಿಕ ಸಂಹಿತೆ ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ಬೋದು ನಾವು. ಇದು ಯಾವ ವಿಧಿಯ ಉಲ್ಲೇಖವಾಗಿದೆ? ಅಂದರೆ ಯಾವುದೇ ವಿಧಿ ಈ ನಾಗರಿಕ ಸಂಹಿತೆ ಅಂತ ಹೇಳುತ್ತದೆ. ಸಾಮಾನ್ಯ ನಾಗರಿಕ ಸಂಹಿತೆ ಹೇಳುವ ವಿಧಿ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ. ಆಪ್ಷನ್ಸ್ ಎ 44ನೇ ವಿಧಿ ಈ ನಾಗರಿಕ ಸಂಹಿತೆ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್. ಇದನ್ನು ಇತ್ತೀಚೆಗೆ ಜಾರಿ ಮಾಡಿದ ರಾಜ್ಯ ಯಾವುದಂದರೆ ಉತ್ತರಾಖಂಡ್, UK ಅಂತ ಹೇಳ್ಬೋದು ನಾವು. ಉತ್ತರಾಖಂಡ್ ಇತ್ತೀಚೆಗೆ ಈ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ಜಾರಿ ಮಾಡಿದಂಥ ರಾಜ್ಯವಾಗಿದೆ ನೋಡಿ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನದ ಸಭೆಯನ್ನು ಯಾವಾಗ ರಚಿಸಲಾಯಿತು? ಭಾರತ ಸಂವಿಧಾನವನ್ನು ರಚಿಸಲು ಸಂವಿಧಾನದ ಸಭೆಯನ್ನು ಯಾವಾಗ ರಚಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, 1946 ಡಿಸೆಂಬರ್ 9ನೇ ತಾರೀಕರಂದು ಈ ಭಾರತದ ಸಂವಿಧಾನ ರಚಿಸಲು ಸಂವಿಧಾನ ಸಭೆಯನ್ನು ರಚಿಸಲಾಗುತ್ತದೆ. ಯಾವಾಗ? 1946 ಡಿಸೆಂಬರ್ 9ನೇ ತಾರೀಕು. ಆ ಸಮಯದಲ್ಲಿ ಹಂಗಾಮಿ ಅಧ್ಯಕ್ಷರನ್ನು ನೇಮಕ ಮಾಡಲಾಗುತ್ತದೆ. ಹಂಗಾಮಿ ಅಧ್ಯಕ್ಷರು ನೇಮಕ ಮಾಡುತ್ತಾರೆ. ಅದು ಯಾರಂದರೆ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ನೇಮಕ ಮಾಡಲಾಗುತ್ತದೆ ನೋಡಿ. ಯಾವುದಕ್ಕೆ? ಈ ಭಾರತ ಸಂವಿಧಾನದ ಸಭೆಯಲ್ಲಿ ಈ 1946 ಡಿಸೆಂಬರ್ 9ನೇ ತಾರೀಕು ಹಂಗಾಮಿ ಅಧ್ಯಕ್ಷರನ್ನಾಗಿ ಸಚ್ಚಿದಾನಂದ್ ಸಿನ್ಹಾ ಅವರನ್ನು ನೇಮಕ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಶಾಶ್ವತ ಅಧ್ಯಕ್ಷರಂತ ಹೇಳ್ಬೋದು ನಾವು. ಅಂದರೆ ಶಾಶ್ವತ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗುತ್ತದೆ ನೋಡಿ, ರಚನಾ ಸಭೆಯ ಅಧ್ಯಕ್ಷರು. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನದ ಪ್ರಕಾರ ಯಾವುದೇ ಪ್ರಜಾಪ್ರಭುತ್ವ ದೇಶದಲ್ಲಿ ಮುಖ್ಯ ಅಂಶ ಯಾವುದು? ಅಂದರೆ ಸಂವಿಧಾನದ ಪ್ರಕಾರ ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ಪ್ರಮುಖವಾದ ಅಂಶ ಯಾವುದಾಗಿರುತ್ತಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಆಪ್ಷನ್ಸ್ ನೋಡಿಕೊಳ್ಳಿ ಸರಿಯಾಗಿ. ಸರಿಯಾದ ಆಪ್ಷನ್ಸ್ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ ಸಿ ನೋಡಿ, ಚುನಾವಣೆ ವ್ಯವಸ್ಥೆ ಅಂತ ಹೇಳ್ಬೋದು. ಅಂದರೆ ಒಂದು ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವದ ದೇಶದ ಮುಖ್ಯ ಅಂಶ ಯಾವುದಾಗಿರುತ್ತೆ ಅಂದ್ರೆ ಈ ಚುನಾವಣೆ ವ್ಯವಸ್ಥೆ ಆಗಿರ್ತದೆ. ಈ ಚುನಾವಣೆಯಿಂದ ಅಂದರೆ ಒಬ್ಬ ಅಧ್ಯಕ್ಷರನ್ನಾಗಿರ್ಬೋದು, ಉಪರಾಷ್ಟ್ರಪತಿ, ಅದೇ ರೀತಿಯಾಗಿ ಎಲ್ಲ ರೀತಿಯ ವಿಧಾನಸಭೆ
ಚುನಾವಣೆಯನ್ನು ನಡೆಸೋದು ಯಾವುದಂದರೆ ಈ ಚುನಾವಣೆ ಆಯೋಗ ಅಂತ ಹೇಳ್ಬೋದು. ಇದು ಒಂದು ಪ್ರಜಾಪ್ರಭುತ್ವದ ಮುಖ್ಯ ಅಂಶವಾಗಿದೆ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದಲ್ಲಿ ಹಕ್ಕುಗಳು ಮತ್ತು ಕರ್ತವ್ಯಗಳ ಸಂಬಂಧ ಯಾವ ಸಂವಿಧಾನದ ಸುಧಾರಣೆಯ ಮೂಲಕ ಹೆಚ್ಚು ಪ್ರಸ್ತಾಪಿಸಲಾಯಿತು? ಏನು ಭಾರತದ ಹಕ್ಕುಗಳು ಮತ್ತು ಕರ್ತವ್ಯಗಳ ಸಂಬಂಧ ಹೆಚ್ಚು ಪ್ರಸ್ತಾಪಿಸಿದ ಅಂದರೆ ಅತಿ ಹೆಚ್ಚು ಬಳಸಿದಂಥ ತಿದ್ದುಪಡಿ ಯಾವುದಂತ ಕೇಳಲಾಗಿದೆ ನೋಡಿ. ಅತಿ ಹೆಚ್ಚು ಬಳಕೆಯಾಗಿರುವ ತಿದ್ದುಪಡಿ ಯಾವುದಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 42ನೇ ತಿದ್ದುಪಡಿ ಅತಿ ಹೆಚ್ಚಾಗಿ ಬಳಸಿರುವಂಥ ತಿದ್ದುಪಡಿಯಾಗಿದೆ. ಇದಕ್ಕೆ ಮಿನಿ ಸಂವಿಧಾನ ಎಂದು ಕೂಡ ಕರೀತಾರೆ. ಅದಕ್ಕೆ 42ನೇ ತಿದ್ದುಪಡಿಗೆ ಮಿನಿ ಸಂವಿಧಾನ ಎಂದು ಕೂಡ ಕರೀತಾರೆ. ಭಾರತದ ಪ್ರಥಮ ಅಧೀನ ಸದನದ ಅಧ್ಯಕ್ಷರು ಯಾರು? ಅಂದರೆ ಭಾರತ ಪ್ರಥಮ ರಾಜ್ಯಸಭಾ ಅಧ್ಯಕ್ಷರು ಯಾರಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ರಾಜ್ಯಸಭಾ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆ ಅಧ್ಯಕ್ಷರಾಗಿರ್ತಾರೆ. ಹಾಗಾದರೆ ನಮ್ಮ ಭಾರತದ ಪ್ರಥಮ ಉಪರಾಷ್ಟ್ರಪತಿ ಯಾರಂತ ನಮಗೆ ತಿಳಿದಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಯಾವುದಂದರೆ ಆಪ್ಷನ್ಸ್ ಬಿ ನೋಡಿ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಇವರು ಭಾರತ ಪ್ರಥಮ ರಾಜ್ಯಸಭೆಯ ಅಧ್ಯಕ್ಷರಾಗಿದ್ದಾರೆ. ಇವರು ಅದೇ ರೀತಿಯಾಗಿ ಭಾರತ ಅಂದರೆ ಮೊದಲ ಉಪರಾಷ್ಟ್ರಪತಿ ಯಾರಂದರೆ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅಂತ ಹೇಳ್ಬೋದು ನಾವು. ಮುಂದಿನ ಪ್ರಶ್ನೆ ಹೋಗೋಣ. ಸಂವಿಧಾನದ ಪ್ರಕಾರ ಭಾರತದ ರಾಷ್ಟ್ರಪತಿ ತನ್ನ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು? ಒಬ್ಬ ರಾಷ್ಟ್ರಪತಿ ತನ್ನ ನಿವೃತ್ತಿಯನ್ನು ಹೊಂದಿದ ನಂತರ ಈ ರಾಜೀನಾಮೆಯನ್ನು ಯಾರಿಗೆ ಸಲ್ಲಿಸಬೇಕು ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಉಪರಾಷ್ಟ್ರಪತಿಯವರಿಗೆ ಭಾರತ ರಾಷ್ಟ್ರಪತಿ ರಾಜೀನಾಮೆಯನ್ನು ಸಲ್ಲಿಸುತ್ತಾರೆ. ಲೋಕಸಭೆ ಸ್ಪೀಕರ್ ಯಾರಿಗೆ ಸಲ್ಲಿಸುತ್ತಾರೆ ಅಂದರೆ ಲೋಕಸಭೆ ಉಪಸಭಾಪತಿಗೆ ಈ ಲೋಕಸಭೆ ಸ್ಪೀಕರ್ ತಮ್ಮ ರಾಜೀನಾಮೆಯನ್ನು ನೀಡುತ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಮುಂದೆ ನೋಡೋದಾದರೆ ಭಾರತೀಯ ಸಂವಿಧಾನದಲ್ಲಿ ಮೂಲ ಹಕ್ಕುಗಳು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ? ಅಂದರೆ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿ ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 3ನೇ ಭಾಗ ಅಂತ ಹೇಳ್ಬೋದು. 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ. ಸಂವಿಧಾನದ 3ನೇ ಭಾಗದಲ್ಲಿ ಈ ಮೂಲಭೂತ ಹಕ್ಕುಗಳು ಕಂಡುಬರ್ತವೆ ಅಂತ ಹೇಳ್ಬೋದು ನೋಡಿ. ಮುಂದಿನ ಪ್ರಶ್ನೆ, ನೀತಿ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ನೀತಿ ಆಯೋಗದ ಬಗ್ಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಅಂದರೆ ನೀತಿ ಆಯೋಗ ಯಾವ ವರ್ಷದಲ್ಲಿ ಸ್ಥಾಪನೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. 2015ರಲ್ಲಿ ಈ ನೀತಿ ಆಯೋಗ ಸ್ಥಾಪನೆಯಾಗಿದೆ. ಅದೇ ರೀತಿಯಾಗಿ ಮಿತವ್ಯಯದ ನ್ಯಾಯಾಲಯ ಅಂದರೆ ಲೋಕ್ ಅದಾಲತ್ ಅಸ್ತಿತ್ವಕ್ಕೆ ಬರೋದಕ್ಕೆ ಯಾವ ಕಾಯ್ದೆ ಕಾರಣವಾಯಿತು ಅಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಈ ಲೋಕ್ ಅದಾಲತ್ ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಮುಖವಾದ ಕಾಯ್ದೆ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ರಾಷ್ಟ್ರೀಯ ನ್ಯಾಯ ಸಹಾಯಕ ಕಾಯ್ದೆ ಅಂತ ಹೇಳ್ಬೋದು. 1987ರಲ್ಲಿ ಇದನ್ನು ರಚನೆ ಮಾಡ್ತಾರೆ. ಆವಾಗ ಇದು ಅಸ್ತಿತ್ವಕ್ಕೆ ಬರ್ತದೆ. ಯಾವುದು? ಲೋಕ್ ಅದಾಲತ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ ರಾಷ್ಟ್ರೀಯ ನ್ಯಾಯ ಸಹಾಯ ಕಾಯ್ದೆ 1987ರಲ್ಲಿ. ಮುಂದಿನ ಪ್ರಶ್ನೆ ಕೇಳೋಣ. ಭಾರತದ ಸಂವಿಧಾನದ ತಾಯಿ ಎಂದು ಯಾರನ್ನು ಕರೆಯುತ್ತಾರೆ? ಭಾರತ ಸಂವಿಧಾನದ ತಾಯಿ ಎಂದು ಯಾರನ್ನು ಕರೆಯುತ್ತಾರೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಸರೋಜಿನಿ ನಾಯ್ಡು ಇವರನ್ನು ಭಾರತ ಸಂವಿಧಾನದ ತಾಯಿ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಸಂವಿಧಾನ ಪ್ರಕಾರ ಭಾರತದ ರಾಜ್ಯ ಪ್ರಬಂಧ ಯಾವ ತಿದ್ದುಪಡಿಯಿಂದ ಜಾರಿಯಲ್ಲಿದೆ? ಅಂದರೆ ಸ್ಟೇಟ್ ಆರ್ಗನೈಜೇಷನ್ ಇದು ಯಾವ ತಿದ್ದುಪಡಿಯಲ್ಲಿ ಕಂಡುಬರುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ರಾಜ್ಯ ಪ್ರಬಂಧ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಂತ ಹೇಳ್ಬೋದು. 1ನೇ ತಿದ್ದುಪಡಿ.
ಭೂ ಭೂ ಹಿಡುವಳಿಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಭೂಭಾಗಕ್ಕೆ ಯಾವುದು 1ನೇ ತಿದ್ದುಪಡಿ. ಇದು ಸ್ಟೇಟ್ ರಿಆರ್ಗನೈಸೇಷನ್ ಬಗ್ಗೆ ತಿದ್ದುಪಡಿ ಜಾರಿಯಾಗಿದೆ ಅಂತ ಹೇಳ್ಬೋದು. 1ನೇ ತಿದ್ದುಪಡಿ. ಭಾರತೀಯ ಸಂವಿಧಾನದ ಪ್ರಕಾರ ರಾಜ್ಯಗಳ ಪುನರ್ವ್ಯವಸ್ಥೆಗೆ ಯಾವ ಸಮಿತಿ ಶಿಫಾರಸು ನೀಡಿತು? ಅಂದರೆ ಒಂದು ಭಾರತ ದೇಶದ ಒಂದು ರಾಜ್ಯಕ್ಕೆ ಅದನ್ನು ವಿಭಾಗ ಮಾಡಲು ಸಮಿತಿಯನ್ನು ನೇಮಕ ಮಾಡಲಾಗುತ್ತದೆ. ಅದು ಯಾವ ಸಮಿತಿ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಫಜಲ್ ಅಲಿ ಆಯೋಗ. ಇದು ಯಾವಾಗ ಬರ್ತದೆ ಅಂದರೆ 1956ರಲ್ಲಿ ಜಾರಿ ಆಗ್ತದೆ. ಯಾವುದು? ಫಜಲ್ ಅಲಿ ಆಯೋಗ. ಇದು ಭಾರತದ ರಾಜ್ಯಗಳ ಪುನರ್ವ್ಯವಸ್ಥೆಗೆ ನೇಮಕವಾದಂಥ ಸಮಿತಿಯಾಗಿದೆ ನೋಡಿ. ಅದು ಫಜಲ್ ಅಲಿ ಆಯೋಗ. 1956ರಲ್ಲಿ ಇದು ತನ್ನ ವರದಿಯನ್ನು ನೀಡುತ್ತದೆ ಅಂತ ಹೇಳ್ಬೋದು ನಾವು. ಮೊಟ್ಟ ಮೊದಲ ರಾಜ್ಯ ವಿಭಾಗವಾದ ರಾಜ್ಯ ಯಾವುದಂದರೆ ಆಂಧ್ರ ಪ್ರದೇಶ ಅಂತ ಹೇಳ್ಬೋದು. ಆಂಧ್ರ ಪ್ರದೇಶ ಯಾವುದು? ಮೊಟ್ಟ ಮೊದಲ ವಿಭಜನೆಯಾದ ರಾಜ್ಯವಾಗಿದೆ ಆಂಧ್ರ ಪ್ರದೇಶ. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ರಾಷ್ಟ್ರಪತಿಯ ಅವಧಿ ಎಷ್ಟು ವರ್ಷ? ಒಬ್ಬ ರಾಷ್ಟ್ರಪತಿಯ ಅಧಿಕಾರ ಅವಧಿ ಎಷ್ಟು ವರ್ಷ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 5 ವರ್ಷದವರೆಗೆ ಭಾರತದ ರಾಷ್ಟ್ರಪತಿಯವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಇರುತ್ತಾರೆ. 5 ವರ್ಷ. ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯರಿಗೆ ಎಷ್ಟು ವರ್ಷ ಅಂದರೆ 6 ವರ್ಷ ನೋಡಿ. ರಾಜ್ಯಸಭೆ ಸದಸ್ಯರಿಗೆ 6 ವರ್ಷ ಅಂತ ಹೇಳ್ಬೋದು. ರಾಜ್ಯಸಭೆ ಸದಸ್ಯರು ರಾಜ್ಯಸಭೆ ಸದಸ್ಯರಿಗೆ 6 ವರ್ಷದವರೆಗೆ ಅವರು ಅಧಿಕಾರಾವಧಿಯಲ್ಲಿ ಇರುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನ ತಿದ್ದುಪಡಿ ಪ್ರಕಾರ ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತ ಸದಸ್ಯರು ಎಷ್ಟು ಜನ ಇರಬಹುದು? ಅಂದರೆ ರಾಜ್ಯಸಭೆಯಲ್ಲಿ ನಾಮನಿರ್ದೇಶಿತವಾಗಿ ಎಷ್ಟು ಜನರನ್ನು ನೇಮಕ ಮಾಡಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಒಂದು ರಾಜ್ಯಸಭೆಗೆ ಈ ರಾಷ್ಟ್ರಪತಿಯವರು ಎಷ್ಟು ಜನರನ್ನು ಆಯ್ಕೆ ಮಾಡಲಾಗುತ್ತದೆ ಅಂತ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 12 ಜನರನ್ನು ರಾಷ್ಟ್ರಪತಿಯವರು ನೇಮಕ ಮಾಡಲಾಗುತ್ತದೆ. ಎಷ್ಟು ಜನ? 12 ವ್ಯಕ್ತಿಗಳನ್ನು. ಕಲೆ, ಸಾಹಿತ್ಯ, ಅದೇ ರೀತಿಯಾಗಿ ಹಲವಾರು ವಿಭಾಗಗಳಲ್ಲಿ ಈ 12 ಜನಗಳನ್ನು ಪ್ರಮುಖ ವ್ಯಕ್ತಿಗಳನ್ನು ನೇಮಕ ಮಾಡುತ್ತಾರೆ ನೋಡಿ. ಮುಂದಿನ ಪ್ರಶ್ನೆ ನೋಡೋಣ. ಭಾರತೀಯ ಸಂವಿಧಾನವು ಯಾವ ದೇಶದ ಮಾದರಿಯನ್ನು ಅನುಸರಿಸಿ MRP ಅಂದರೆ ಮೂಲ ಹಕ್ಕುಗಳ ರಕ್ಷಣೆ ಪ್ರಕ್ರಿಯೆ ತಂತ್ರವನ್ನು ಅಳವಡಿಸಿಕೊಂಡಿತು? ಇದು ಮೂಲ ಹಕ್ಕುಗಳ ರಕ್ಷಣೆ ಪ್ರಕ್ರಿಯೆ ಅಂತ ಎಂಬುದೇನೆಂದರೆ ಇದು ಮೂಲಭೂತ ಹಕ್ಕುಗಳಂತ ಹೇಳ್ಬೋದು. ಮೂಲಭೂತ ಹಕ್ಕುಗಳನ್ನು ಭಾರತ ದೇಶ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಆದರೆ ಇದು ತುಂಬ ಅಂದರೆ ಕಠಿಣವಾದ ಪ್ರಶ್ನೆ ಅನಿಸ್ಬೋದು ನಮಗೆ. ಯಾಕಂದರೆ ಇಲ್ಲಿ ಎಲ್ಲಿ ಮೂಲಭೂತ ಹಕ್ಕುಗಳಂತ ನೀಡಿಲ್ಲ. MRP ಎಂದರೇನಂತ ನಮಗೆ ಗೊತ್ತಾಗದ ರೀತಿ ಇರ್ಬೋದು. ಈ ರೀತಿ ಇರುತ್ತೆ. ಇಲ್ಲಿ ಮೂಲಭೂತ ಹಕ್ಕುಗಳ ರಕ್ಷಣೆ ಪ್ರಕ್ರಿಯೆ ಅಂದರೆ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆದಿದ್ವಿ ಅಂತ ಕೇಳಿದ್ದಾರೆ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ನೋಡಿ, ಅಮೇರಿಕ ದೇಶದಿಂದ ಏನಂದರೆ ಮೂಲಭೂತ ಹಕ್ಕುಗಳನ್ನು ನಾವು ಎರವಲು ಪಡೆದಿದ್ದೇವೆ. ಮುಂದಿನ ಪ್ರಶ್ನೆ ನೋಡೋಣ. ಸಾಮಾನ್ಯ ಚುನಾವಣೆ ಬಗ್ಗೆ ಸಂವಿಧಾನದ ಯಾವ ವಿಧಿ ಪ್ರಸ್ತಾಪಿಸುತ್ತದೆ? ಅಂದರೆ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಂತೆ ಎಷ್ಟರಿಂದ ಎಷ್ಟನೇ ವಿಧಿಯವರೆಗೂ ಈ ಚುನಾವಣಾ ಆಯೋಗಕ್ಕೆ ವಿವರವನ್ನು ನೀಡುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಕಾಮೆಂಟ್ ಮೂಲಕ ತಿಳಿಸಿ. ಚುನಾವಣೆ ಆಯೋಗದ ವಿಧಿ ಯಾವ್ಯಾವ ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಮುಂದಿನ ಪ್ರಶ್ನೆ ಹೋಗೋಣ. ಭಾರತದ ಸಂವಿಧಾನ ಪ್ರಕಾರ ಯಾವ ತಿದ್ದುಪಡಿಯಿಂದ 9ನೇ ಅನುಸೂಚಿ ಜಾರಿಯಾಯಿತು? ಅಂದರೆ 9th ಶೆಡ್ಯೂಲ್ 9ನೇ ಅನುಸೂಚಿ ಯಾವ ತಿದ್ದುಪಡಿಯಿಂದ ಜಾರಿಯಾಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. 9ನೇ ಅನುಸೂಚಿ ಇದನ್ನು ಕೂಡ ನೀವು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಅಂದರೆ 9ನೇ ಅನುಸೂಚಿ ಯಾವ ತಿದ್ದುಪಡಿ ಮೂಲಕ ಜಾರಿಯಾಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಪ್ರಶ್ನೆಗೆ ಹೋಗೋಣ.
ಯಾವ ನ್ಯಾಯಾಲಯ ಭಾರತೀಯ ಸಂವಿಧಾನದ ಅಂತಿಮ ವಿವೇಚನಾ ಸಂಸ್ಥೆ ಆಗಿದೆ ಅಂತ ಪ್ರಶ್ನೆ ಕೇಳಲಾಗಿದೆ ನೋಡಿ. ಅಂದರೆ ಒಂದು ಭಾರತ ದೇಶದಲ್ಲಿ ಒಂದು ಅಂತಿಮ ನ್ಯಾಯವನ್ನು ನೀಡುವಂಥ ವಿವೇಚನೆ ಹೊಂದಿರುವಂಥ ಸಂಸ್ಥೆ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ತನ್ನದೇ ಆದ ಒಂದು ಬುದ್ಧಿಶಕ್ತಿ ಹೊಂದಿರುವಂಥ ಸಂಸ್ಥೆ, ಅದರ ಮಾತೇ ಫೈನಲ್ ಅಂತ ಹೇಳ್ಬೋದು. ಆ ಸಂಸ್ಥೆ ಯಾವುದಂತ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಸುಪ್ರೀಂ ಕೋರ್ಟ್. ಅಂದರೆ ಸುಪ್ರೀಂ ಕೋರ್ಟ್ ಹೇಳಿದಂಥ ಮಾಹಿತಿನೇ ಎಲ್ಲ ರೀತಿಯಲ್ಲಿ ನಾವು ಪಡೆಯಬೇಕಾಗುತ್ತದೆ. ಅದು ಹೇಳಿದೆ ಆರ್ಡ್ರು ಆಗುತ್ತದೆ ಅಂತ ಹೇಳ್ಬೋದು. ಅಂದರೆ ಅಂತಿಮ ವಿವೇಚನೆ ಸಂಸ್ಥೆ ಆಗಿದೆ ಇದೊಂದು, ಯಾವುದು ಸುಪ್ರೀಂ ಕೋರ್ಟ್. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ರಾಷ್ಟ್ರಪತಿಯ ಯಾವ ವಿಧಿಯ ಪ್ರಕಾರ ರಾಜ್ಯಪಾಲರನ್ನು ನೇಮಕ ಮಾಡುತ್ತಾರೆ? ಅಂದರೆ ರಾಜ್ಯಪಾಲರನ್ನು ನೇಮಕ ಮಾಡುವ ವಿಧಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೋಡಿ. ರಾಜ್ಯಪಾಲರನ್ನು ನೇಮಕ ಮಾಡುವ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 155ನೇ ವಿಧಿ ಪ್ರಕಾರ ಒಂದು ರಾಜ್ಯಕ್ಕೆ ಅಥವಾ 2 ರಾಜ್ಯಕ್ಕೆ ಒಬ್ಬ ರಾಜ್ಯಪಾಲರನ್ನು ನೇಮಕ ಮಾಡಲು ಹೇಳುತ್ತದೆ, 155ನೇ ವಿಧಿ ಪ್ರಕಾರ. ಮುಂದಿನ ಪ್ರಶ್ನೆ ನೋಡೋಣ. ಅದೇ ರೀತಿಯಾಗಿ ಇದು ನಮ್ಮ ಕೊನೆಯ ಪ್ರಶ್ನೆ ಆಗಿರುತ್ತದೆ ನೋಡಿ. ಇದನ್ನು ಕಮೆಂಟ್ ಮೂಲಕ ತಿಳಿಸಿ. ಯಾವುದಂದರೆ ಭಾರತದ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಂದರೆ CRPC ಅಂತ ಹೇಳ್ಬೋದು, ಇದು ಯಾವ ವರ್ಷದಲ್ಲಿ ಜಾರಿಗೆ ಬಂದಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದನ್ನು ನೀವೇನು ಮಾಡ್ಬೇಕಂದ್ರೆ ಕಮೆಂಟ್ ಮೂಲಕ ತಪ್ಪದೇ ಮಾಹಿತಿಯನ್ನು ನೀಡಬೇಕು. ಅಂದರೆ ಉತ್ತರವನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ ಫ್ರೆಂಡ್ಸ್. ಅಂದರೆ CRPC ಸ್ಥಾಪನೆಯಾದ ವರ್ಷ ಯಾವುದು ಅಥವಾ ಜಾರಿಗೆ ಬಂದ ವರ್ಷ ಯಾವುದು ಅಂತ ಆನ್ಸರನ್ನು ನೀವು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವಿಡಿಯೋನು ಬೇಗ ನೋಟಿಫಿಕೇಷನ್ ಮುಖಾಂತರ ನೋಡಿಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಬೇಗನೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಇದೇ ರೀತಿಯಾಗಿ ನಾವು ಡೈಲಿ ಒಂದು ವಿಡಿಯೋನ ಮಾಡೋಣ. ಇನ್ನೂ ಹೆಚ್ಚು ಪ್ರಶ್ನೆಗಳನ್ನು ತರೋಣ ಅಂತ ಹೇಳೋಣ. ಇಲ್ಲಿಗೆ ವಿಡಿಯೋನ ಮುಕ್ತಾಯ ಮಾಡೋಣ. ಓಕೆ ಫ್ರೆಂಡ್ಸ್, ಬಾಯ್.